ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ರನ್ನ ಮತ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಣ ಅವರ ಅಕೌಂಟ್ ಇಂದ ಆ ರೀಲ್ ಡಿಲೀಟ್ ಆಗಿರಲಿಲ್ಲ. ಮತ್ತೆ ರಜತ್ನ ವಶಕ್ಕೆ ಪಡೆದಿದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಮತ್ತೊಬ್ಬ ಆರೋಪಿ ವಿನಯ್ನನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ನಡೀತಾ ಇದೆ. ಸದ್ಯ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಇವರಿಬ್ರು. ಪ್ರತಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಕೋರ್ಟ್ ಷರತ್ತು ವಿಧಿಸಿತ್ತು. ಆದರೆ ಹಾಜರಾಗದ ಹಿನ್ನೆಲೆಯಲ್ಲಿ ರಜತ್ ವಿರುದ್ಧ ಕೋರ್ಟ್ ವಾರೆಂಟ್ ಜಾರಿಯಾಗಿದೆ. ಈ ಹಿನ್ನೆಲೆ ರಜತ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ. ಒಂದು, ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು, ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಆ ರೀಲ್ ಏನು ಮಾಡಿದ್ರಲ್ಲ ಮಚ್ಚಿಡ್ಕೊಂಡು ಇವರಿಬ್ರು, ಅದು ಕೂಡ ಡಿಲೀಟ್ ಆಗಿರಲಿಲ್ಲ. ಸೊ ಸದ್ಯಕ್ಕೆ ರಜತ್ರನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ. ಇನ್ನು ವಿನಯ್ರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಯಾಕೆ ಸುಮ್ಮನೆ ಕೋರ್ಟು ಕಚೇರಿಯನ್ನ ಎದುರಾಕೊಳ್ತಿದ್ದಾರೆ ರಜತ್? ಆ ವಿಡಿಯೋನೂ ಡಿಲೀಟ್ ಮಾಡಲಿಲ್ಲ, ಈಗ ವಿಚಾರಣೆಗೂ ಹಾಜರಾಗಲಿಲ್ಲ. ಏನಾಗುತ್ತೆ ಮುಂದೆ ಹಾಗಾದ್ರೆ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ರಜತ್ ಆ ವಿಡಿಯೋ ಡಿಲೀಟ್ ಮಾಡದೇ ಇರೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಿ ಡಿಲೀಟ್ ಮಾಡಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ರು. ಆದ್ರೆ ವಿಡಿಯೋ ಡಿಲೀಟ್ ಮಾಡಿದ ನಂತರ ಪೊಲೀಸರು ವಿಚಾರಣೆಗೆ ಕರೆದ ಉದ್ದೇಶ ಇಷ್ಟೇ. ಈ ಹಿಂದೆ ಏನು ಜಾಮೀನು ನೀಡಿದಂತ ಸಂದರ್ಭದಲ್ಲಿ ಕೋರ್ಟು ಕೆಲವೊಂದು ಷರತ್ತುಗಳನ್ನ ಕೂಡ ವಿಧಿಸಿತ್ತು. ಆ ಷರತ್ತುಗಳಲ್ಲಿ ಪ್ರತಿ ಬಾರಿ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಷರತ್ತನ್ನ ವಿಧಿಸಲಾಗಿತ್ತು. ಆದ್ರೆ ಕಳೆದ ಬಾರಿ ಇವರು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಸಂದರ್ಭದಲ್ಲಿ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಆ ವಾರೆಂಟ್ ಅನ್ನ ರಿನ್ಯೂವಲ್ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಿರಲಿಲ್ಲ ಇವರ ಪರ ವಕೀಲರು. ಹಾಗಾಗಿ ರಜತ್ ಇವತ್ತು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸರ ಗಮನಕ್ಕೆ ಬರುತ್ತೆ ಇವ್ರ ಮೇಲೆ ವಾರೆಂಟ್ ಇಶ್ಯೂ ಆಗಿದೆ ಅಂತ ಹೇಳಿ. ಅದಾದ ನಂತರ ಈಗ ಸದ್ಯ ರಜತ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾಗಿ ವಿನಯ್ ಕೂಡ ಹಾಜರಾಗದೇ ಇರೋ ಕಾರಣ ವಿನಯನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಹಾಗಾಗಿ ಈಗ ಸದ್ಯ ವಶಕ್ಕೆ ಪಡೆದಿರೋದ್ರಿಂದ ವಾರೆಂಟ್ ಇಶ್ಯೂ ಕೂಡ ಆಗಿರೋದ್ರಿಂದ ಈಗ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ ಅಲ್ಲಿ ಏನಾದ್ರೂ ಮತ್ತೆ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಅಥವಾ ಮುಂದಿನ ಬಾರಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿ ಕಳಿಸ್ತಾರ ಅಥವಾ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ವಾರೆಂಟ್ ಇಶ್ಯೂ ಆದ್ರೂ ಕೂಡ ಕೋರ್ಟ್ಗೆ ಇವರು ಹಾಜರಾಗಿಲ್ಲ. ಆ ಕಾರಣಕ್ಕಾಗಿ ನ್ಯಾಯಾಧೀಶರು ಯಾವ ಒಂದು ಆದೇಶವನ್ನ ನೀಡ್ತಾರೆ ಅಥವಾ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆಗುತ್ತೆ. ಸಭಾ, ಈಗ ರಜತ್ರನ್ನ ವಶಕ್ಕೆ ಪಡೆದಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಓಕೆ, ವಿನಯ್ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಮೊನ್ನೆ ನೀವೇ ವಿನಯ್ ಜೊತೆನೂ ಮಾತಾಡ್ಸಿದ್ರಿ. ಈ ಸಂದರ್ಭದಲ್ಲಿ ವಾರೆಂಟ್ ಬಗ್ಗೆ ಆಗಿರಬಹುದು ಅಥವಾ ವಿಚಾರಣೆ ಬಗ್ಗೆ ಆಗಿರಬಹುದು, ಏನಾದ್ರೂ ಹೇಳಿದ್ರಾ ಅವರು? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ಕೋರ್ಟ್ ನ ಯಾವುದೇ ಪ್ರೊಸೀಡಿಂಗ್ಸ್ ಬಗ್ಗೆ ಇಬ್ರು ಕೂಡ ಮಾತನಾಡಿರಲಿಲ್ಲ. ಅಂದ್ರೆ ವಾರೆಂಟ್ ಆಗಿರ್ಬೋದು ಅಥವಾ ಮತ್ತೆ ಯಾವಾಗ ವಿಚಾರಣೆ ಇದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ವಿಚಾರವನ್ನ ಕೂಡ ಅವರು ಚರ್ಚೆಯನ್ನ ಮಾಡಿರ್ಲಿಲ್ಲ. ಜೊತೆಗೆ ಇಲ್ಲಿ ನಿರ್ಲಕ್ಷ್ಯತನ ಏನಿದೆ ಅಂದ್ರೆ ನೆಗ್ಲಿಜೆನ್ಸಿ ಏನಿದೆ, ಕೋರ್ಟ್ ಆದೇಶಗಳನ್ನ ನೆಗ್ಲಿಜೆನ್ಸಿ ಮಾಡೋದು ಅಥವಾ ಅವರ ಷರತ್ತುಗಳನ್ನ ಕೋರ್ಟ್ ನೀಡಿದಂತ ವಿಧಿಸಿದಂತ ಷರತ್ತುಗಳನ್ನ ನೆಗ್ಲೆಕ್ಟ್ ಮಾಡುವಂತದ್ದೇನಿದೆ, ಇದು ಪ್ರಮುಖವಾದ ಅಂಶ ಆಗಿದೆ. ಯಾಕಂದ್ರೆ ವಾರೆಂಟ್ ಇಶ್ಯೂ ಆದ್ರೂ ಕೂಡ ಇವರ ಪರ ವಕೀಲರ ಮುಖಾಂತರವಾಗಿ ಇವರು ಹಾಜರಾಗಬೇಕಾಗಿತ್ತು. ಅಂದ್ರೆ ಪ್ರತಿ ಬಾರಿ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ವಿಚಾರಣೆಗೆ ಹಾಜರಾಗಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗ್ತಿಲ್ಲ ಅಂದ್ರೆ ಮೆಡಿಕಲ್ ರೀಸನ್ಸ್ ಏನಾದ್ರೂ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಅಂದ್ರೆ ದಾಖಲೆಗಳ ಮುಖಾಂತರವಾಗಿ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡ್ಬೇಕು. ಆದ್ರೆ ಎರಡೂ ಕೂಡ ಮಾಡದೇ ಇರೋ ಕಾರಣ ಈಗ ಸದ್ಯ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಪೊಲೀಸರು ಮಾಡಿದ ನಂತರ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಭಾ, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.